ಅಂತ ಹುಡುಗಿ ನಮ್ಮನೆ ಸೊಸೆಯಾಗಿ ಬರೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು ಕಣ. ಅಮ್ಮ ತಾಯಿ ಸರ್ಸು, ನನ್ಗ ಅದೃಷ್ಟ ಬೇಡಮ್ಮ. ನೋಡು, ನೀನ್ ಅವಳನ್ನ ಪ್ರೀತಿಸ್ದೇ ಇರೋ, ಬೈದೇ ಇರೋ, ನಾನ್ ತಲೆ ಕೆಡ್ಸ್ಕೊಳಲ್ಲ. ಅವಳು ನಮ್ಮನೆ ಸೊಸೆಯಾಗಿ ಬರ್ಬೇಕು ಅಂತ ಆಸೆ. ಒಬ್ಬ ತಾಯಿಗೆ ತನ್ ಮಗನ್ಗೆ ಒಳ್ಳೆ ಹೆಣ್ಣು ಹೆಂಡತಿಯಾಗಿ ಬರ್ಬೇಕು ಅಂತ ಆಸೆ ಇರುತ್ತೆ ಕಣ. ಯಾಕೋ ಅದ್ ನಿನ್ಗೂ ನಿನ್ ತಂಗಿಗೆ ಅರ್ಥ ಆಗ್ತಿಲ್ಲ? ಇಬ್ರು ನನ್ನ ಕೆಟ್ಟವಳಾಗೆ ನೋಡ್ತಿದೀರಲ್ಲ. ದೀಪಾ ಚಿಕ್ಕವಳು, ಅವಳಿಗೆ ಅರ್ಥ ಆಗ್ತಿದೆ, ನಿನ್ಗೆ ಯಾಕಮ್ಮ ಅರ್ಥ ಆಗ್ತಿಲ್ಲ? ಅವಳು ಚಿಕ್ಕವಳು ಅಂತ ಹೇಳ್ತಾ ಇದೆಯಲ್ಲ, ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಅವಳಿಗೆ ಅರ್ಥ ಆಗಲ್ಲ. ನಿನ್ಗೆ ಅರ್ಥ ಆಗಲ್ವೇನೋ? ನನಗೆಲ್ಲ ಅರ್ಥ ಆಗ್ತಿದೆ. ದೀಪಂಗೂ ಅರ್ಥ ಆಗುತ್ತೆ. ಅವಳ ಅಣ್ಣ ಯಾರ ಜೊತೆ ಇದ್ರೆ ಸಂತೋಷವಾಗಿರ್ತಾನೆ, ಯಾರಿಂದ ದೂರ ಇದ್ರೆ ಕಷ್ಟ ಪಡ್ತಾನೆ ಅಂತ ಅವಳಿಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಅವಳು ನಮಗ್ ಸಪೋರ್ಟ್ ಮಾಡಿದ್ದು. ಸರ್ಸು, ಆದಷ್ಟು ಬೇಗ ನೀನು ಮೈನನ್ನ ಅರ್ಥ ಮಾಡ್ಕೊಳ್ತೀಯ, ನನ್ನ ಮೈನ ಮದ್ವೆನ ಒಪ್ಕೊಳ್ತೀಯ ಅಂತ ನನಗಿನ್ನ ನಂಬಿಕೆ ಇದೆ. ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಈ ಜನ್ಮ ಮಾತ್ರ ಅಲ್ಲ, 7 ಜನ್ಮ ಬಂದ್ರು ಮೈನನೇ ನನ್ನ ಹೆಂಡತಿ. ಅದನ್ನ ಯಾರಿಂದನೂ ಬದಲಾಯಿಸೋದಕ್ಕಾಗಲ್ಲ. ನಾನಿವಾಗ ಬರ್ಲಾ? ಧ್ರುವ, ಮಾತ್ರೆ ತಗೊಂಡೋಗೋ. ನನಗ್ ಬೇಡ ಅಂತ ಹೇಳ್ದೆ ತಾನೆ ಸರ್ಸು? ಹೆತ್ತು ತಾಯಿ ಇಷ್ಟ ಹೇಳ್ತಾ ಇದ್ದೀನಿ, ನಿನ್ ಹಠನೆ ಹೆಚ್ಚಾಯ್ತಲ್ವಾ? ಈಗ ಮಾತ್ರೆ ತಗೋತೀಯೋ ಇಲ್ವಾ ಹೇಳು? ಸರಿ, ನೀನ್ ಹೇಳಿದ್ರೆ ಮಾತ್ರ ತಗೊಳ್ತೀನಿ. ಆದ್ರೆ ಯಾರ್ಯಾರೋ ಬಂದು ಅಧಿಕಾರ ಚಲಾಯಿಸೋದಕ್ ಬಂದ್ರೆ ಸರಿ ಹೋಗಲ್ಲ. ಸರಿ, ತಗೊಂಡ್ ಬಾ, ಹೋಗು. ಸ್ವಲ್ಪ ನೀರು ಕುಡಿಯೋ. ಇನ್ನೊಂಚ ನೀರು ಕುಡಿ. ಮಾತ್ರೆ ನುಂಗಿದ್ಯಾ? ಬರ್ಲಾ? ಹುಷಾರು. ದೇವ್ರೆ, ಇವನ್ ಜೀವನ ಚೆನ್ನಾಗಿರ್ಲಿ ಅಂತ ನಾವೆಲ್ಲ ಇಷ್ಟು ಆಸೆ ಪಡ್ತಾ ಇದ್ದೀವಿ. ಇವನಿಗೆ ಮಾತ್ರ ಅದು ಅರ್ಥ ಆಗ್ತಿಲ್ಲ. ನನ್ ಮಗನ ನೀನೇ ಕಾಪಾಡ್ಬೇಕಪ್ಪ. ಆನಂದ್ ಜಯಂತಿ ಮದ್ವೆ ಆಗಿ ಎಷ್ಟ್ ದಿನ ಆಯ್ತು? ಇನ್ನು ಕೆಲ್ಸಕ್ಕೆ ಬತ್ತಿಲ್ಲ. ಹೌದಲ್ವಾ? ಹೌದು. ಹೋಗೋಣ ಬಾ. ಏಯ್, ಅಲ್ಲೋಡೋರ್ನ ಬಂದ ಬಿಟ್ರು. ಯವ್ವ, ಮದುವೆ ಆದ್ಮೇಲೆ ಏನು ಸ್ಟೈಲು, ಏನು ದಿಮಾಕು ನೋಡೋರ್ದು. ಚಸ್ಮಾ ನೋಡ ಯವ್ವ, ಚಸ್ಮಾ ಹೆಂಗ ಕಾಣಕತ್ತೈತಿ ಅಲ್ಲ. ಬಾ ಜಯಂತಿ. ಜಯಂತಿ, ಆನಂದ, ಏನು? ಅಯ್ಯೋ, ನಿಮ್ಮಿಬ್ರಿಗೂ ನನ್ ದೃಷ್ಟಿನೇ ಬೀಳುತ್ತೆ. ಜಯಂತಿ, ಅದೇನ್ ಮದ್ವೆ ಆದ್ಮೇಲೆ ಗೆಟಪೇ ಚೇಂಜ್ ಮಾಡ್ಬಿಟ್ಟಿದ್ಯಲ್ಲ? ಒಂದ್ ನಿಮಿಷ, ಏನಂದ್ರಿ ನೀವು ನನ್ ಚಿನ್ನಮ್ಮನ್ಗೆ? ನಿನ್ ಚಿನ್ನಮ್ಮಂಗ್ ನಾನೇನಂದೆ? ಅದ್ ಸರಿ, ಚಿನ್ನಮ್ಮ ಯಾರು? ಅಕ್ಕ, ಏನ್ ಹಿಂಗನ್ಬಿಟ್ರಿ? ಇಲ್ಲೇ ಇದ್ದಾಳಲ್ಲ, ನನ್ ಕನ್ಸಿನ ರಾಣಿ, ನನ್ ಬದುಕಿನ ಭಾಗ್ಯಲಕ್ಷ್ಮಿ, ನನ್ ಹೃದಯದ ಮನೆಯ ಅರಸಿಯುಳು. ಜಯಂತಿ, ಏನಿದು ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಬಂದ್ಬಿಟ್ಟಿದ್ಯಾ? ಅಯ್ಯೋ ಅಕ್ಕ, ನಾನ್ ಬೇಡ ಅಂತ ಹೇಳ್ದೆ, ಇವ್ರೆ ಬಲ್ವಂತ ಮಾಡಿ ಹಾಕ್ಸುದ್ರು. ಇದೆಲ್ಲ ಏನಾನಂದ? ಸರಳಕ್ಕ, ಇದ್ ಯಾವ ಕಾಲ ಹೇಳಿ? ಯಾವ ಕಾಲ? ಬೇಸಿಗೆ ಕಾಲ. ಅದಕ್ಕೆ ಈಗ ಮನೆಯಿಂದ ಹೊರಗಡೆ ಬಂದು ಬಿಸಿಲು ಬಿದ್ದು ನನ್ ಚಿನ್ನಮ್ಮನ ಕಣ್ಣಿಗೆ ಏನಾದ್ರು ಆಗೋಗ್ಬಿಟ್ರೆ, ಅದಕ್ಕೆ ಅವಳು ಬರ್ಬೇಕಾದ್ರೆ ಗಾಗಲ್ಸ್ ಹಾಕೊಂಡು ಹುಷಾರಾಗಿ ಬರ್ಲಿ ಅಂತ ನಾನೇ ಕರ್ಕೊಂಬಂದೆ. ಏನು ಏನು ಏನ್ ಪ್ರಾಬ್ಲಮ್ ನಿಮ್ಗೆಲ್ಲ? ಈಗ ಬೈಕ್ ಓಡಿಸ್ಬೇಕಾದ್ರೆ ನನ್ 2 ಕೈ ಬಿಸಿ ಇರತ್ತೆ. ಇಲ್ದಿದ್ರೆ ನನ್ ಚಿನ್ನಮ್ಮನ್ ಮೈ ಮೇಲೆ ಆ ಸೂರ್ಯನ್ ಕಿರಣ ಬೀಳ್ದೇ ಇರೋಂಗೆ ಛತ್ರಿ ಹಿಡಿತಾ ಇದ್ದೆ. ಏನ? ಅದ್ ಸರಿ ಜಯಂತಿ, ನೀನ್ ಯಾವಾಗ್ಲೂ ತಲೆಗೆ ಎಣ್ಣೆ ಹಾಕೊಂಡು ಜಡೆ ಹಾಕೊಂಡ್ ಬರ್ತಾ ಇದ್ದೆ ತಾನೆ? ಇವತ್ತೇನು ಕೂದಲು ಫ್ರೀಯಾಗಿ ಬಿಟ್ಬಿಟ್ಟಿದ್ಯಲ್ಲ? ಅಯ್ಯೋ ಉಷಕ್ಕ, ಅದಕ್ಕೆ ಇವರೆಲ್ಲ ಕಾರಣ. ತಲೆ ಸ್ನಾನ ಮಾಡಿದ್ನಲ್ಲ, ಇನ್ನು ಕೂದ್ಲು ಒದ್ದೆ ಇತ್ತು, ಅದಕ್ಕೆ ಗಾಳಿಗೆ ಆರ್ಕೊಳ್ಳಿ ಅಂತ ಹಾಗೆ ಬಂದೆ ಅಷ್ಟೇ. ಸುಳ್ಳು ಹೇಳ್ಬೇಡ ಜಯಂತಿ. ಅಯ್ಯೋ ಸರಳಕ್ಕ, ನಿಜವಾಗ್ಲು ನನ್ ಕೂದ್ಲು ಇನ್ನೂ ಒದ್ದೆ ಇದೆ, ಮುಟ್ ನೋಡಿ.
ಡೈಲಿ ತಲೆ ಸ್ನಾನ ಮಾಡ್ತಿದ್ಯಲ್ಲ ಅದು ಸುಳ್ಳು ಅಂತ ಹೇಳ್ತಿಲ್ಲ. ಅದಕ್ಕೆ ಆನಂದ್ ಕಾರಣ ಅಂತ ಹೇಳ್ದಲ್ಲ, ಅದಕ್ಕೆ ನಗು ಬಂತು. ಸರ್ಲಕ್ಕ ಮದ್ವೆ ಆದಾಗಿಂದ ಡೈಲಿ ತಲೆ ಸ್ನಾನ ಮಾಡ್ತಿದ್ಯಂತೆ. ಸರ್ಲಕ್ಕ ನಿಂಗೊಂದ್ ವಿಷಯ ಗೊತ್ತಾ? ಆನಂದ್ 8 ಗಂಟೆ ಆದ್ರೆ ಮನೆ ಬಿಟ್ಟು ಎಲ್ಲೂ ಹೋಗದೇ ಇಲ್ವಂತೆ. ಯಾರು ಹೇಳಿದ್ ನಿನ್ಗೆ? ಧ್ರುವನೇ. ಧ್ರುವನಾ? ಜಯಂತಿ, ಯಾರು ಹೇಳಿದ್ದು? ಅದು ನಾನೇ ಹೇಳಿದ್ದು. ಆನಂದ್, ಜಯಂತಿಗೆ ಡೈಲಿ ತಲೆ ಸ್ನಾನ ಮಾಡಿಸ್ಬೇಡಪ್ಪ, ಆಮೇಲೆ ತಲೆಬರ ಆಗ್ಬಿಡುತ್ತೆ. ಸಾಕು, ನೀವೆಲ್ಲ ಸ್ವಲ್ಪ ಸುಮ್ನೆ ಇರ್ತೀರಾ? ಏ ಹೋಲ್ ಬಿಡ್ರೆ ಮಾತಾಗ. ಏ ಜಯಂತಿ, ನೀನ್ ಯಾಕೆ ತಲೆ ಜಳಕ ಮಾಡ್ತಿದ್ದೀನ? ಏ ಅಪ್ಪ ಆನಂದ, ನೀನ್ ಹೆಂಡತಿ ಎದಕ್ಕೆ ಡೈಲಿ ತಲೆ ಜಳಕ ಮಾಡ್ತಾಳ? ಮೊಮ್ಮೋ, ಲೇ ಮಮ್ಮ, ನೀನು ಮದ್ವೆ ಆಗಿಲ್ಲ, ನಿಂಗೆ ಗೊತ್ತಾಗಕ್ಕಿಲ್ಲ, ಸುಮ್ನಿರು. ಮದ್ವೆ ಆದ್ಮೇಲೆ ಗೊತ್ತಾಗತ್ತೆ. ಅಯ್ಯೋ ಅಕ್ಕ, ಅವಳ ಮದ್ವೆ ಆದ್ರೂ ಗೊತ್ತಾಗಲ್ಲ, ಅರ್ಥನೂ ಆಗಲ್ಲ, ಸುಮ್ನಿರಿ. ಏ ನಿಶಾಕ್ಕ, ಈ ಬೂಮರ್ ಆಂಟಿ ಜೊತೆ ಸೇರ್ಕೊಂಡು ನೀನು ನನ್ ಕಾಲ್ ಎಳಿತೀನ? ಐ, ಯಾರನ್ನ ನೋಡಿ ಬೂಮರ್ ಅಂಟಿ ಅಂತ ಇದ್ಯಾ ನಿನ್ನ? ಈಕಿದು ಮದುವೆ ಆಗಿ 1 ವಾರ ಆತು. ಯಾವಾಗ ತಲೆ ಜಳಕ ಮಾಡ್ತಾಳೋ ಏನೋ. ಈಕಿ ನಮ್ ಜಯಂತಿ ತರ ಒದ್ದೆ ಮಾಡ್ಕೊಂಡು ಯಾವಾಗ ಹರ್ಯಾಡ್ಸ್ಕೊಂಡ್ ಬರ್ತಾಳೋ ಏನೋ ಕೂದ್ಲಾನ. ಜಯಂತಿ ಅಕ್ಕ, ಆನಂದಣ್ಣ. ಅಬ್ಬಾ, ಎಲ್ಲಿ ನಿನ್ ಕೋಪದಲ್ಲಿ ನಮ್ ಹತ್ರ ಮಾತಾಡೋದನ್ನ ಬಿಟ್ಬಿಡ್ತೀಯನೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ನಮ್ ಮೇಲೇನ್ ಕೋಪ ಇಲ್ಲ ಅಲ್ಲ ಮೈನಾ? ಯಾರ ಮೇಲೆ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಅಕ್ಕ? ಈಗೆಲ್ಲ ಕೈ ಮೀರಿ ಹೋಗಿದೆ. ಈಗ ಯಾರ ಮೇಲೆ ಕೋಪ ಮಾಡ್ಕೊಳ್ಳೋಕು ನನ್ನಲ್ಲಿ ಶಕ್ತಿ ಇಲ್ಲ. ಮೈನಾ, ಯಾಕೆ ಜೀವನದಲ್ಲಿ ಜಿಗುಪ್ಸೆ ಬಂದವರಾಗಿ ಮಾತಾಡ್ತಾ ಇದ್ಯಾ? ಇವತ್ಗೆ ನಾವು ಮಾಡಿರೋ ತಪ್ಪು ಅಂತ ನಿನಗೆ ಅನ್ನಿಸ್ಬೋದು, ಆದ್ರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾವು ಮಾಡಿದೆಲ್ಲ ನಿನ್ ಜೀವನಕ್ಕೆ ಒಳ್ಳೇದಕ್ಕೆ ಅನ್ನೋದು ನಿನಗೆ ಗೊತ್ತಾಗತ್ತೆ. ಮತ್ತೆ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಮಾತಾಡು ಆಯ್ತು, ಅದ್ರ ಬಗ್ಗೆ ಜಗಳನೂ ಆಯ್ತು, ಮುಗ್ದೋಗಿರೋದ್ರ ಬಗ್ಗೆ ಬಿಟ್ಬಿಡಿ. ಇವಾಗ ಮುಂದೆ ಆಗೋದ್ ನೋಡೋಣ. ಮುಂದೇನ್ ನೋಡುದು? ಬರ್ರಿ ಒಳಗ್ ಹೋಗಿ ಕೆಲಸ ಮಾಡೋಣ. ಯಾರು ಹೇಳಿದ್ದು ಮಾತಾಡೋದಕ್ಕೇನು ಇಲ್ಲ ಅಂತ? ಮಾತಾಡೋದಕ್ಕೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದಕ್ಕೊಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಬರ್ಬೇಕು. ಅವ್ರು ಬಂದ್ಮೇಲೆ ಮಾತಾಡ್ಬಿಟ್ಟು ಹೋಗೋಣ. ಯಾರ ಆನಂದ ಅದು? ಇನ್ಯಾರು? ನನ್ನ ಮಚ್ಚ ಧ್ರುವ. ಓಹೋ, ಬಂದಲ್ಲ ಅವನೇ. ಏನಪ್ಪ 8 ಗಂಟೆ, ಹೇಗಿದ್ಯಾ? ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಧ್ರುವ. ನೀನ್ ಹೇಗಿದ್ಯಾ ಧ್ರುವ? ತುಂಬಾ ಚೆನ್ನಾಗಿದ್ದೀನಿ, ಬೊಂಬಾಟಾಗಿದ್ದೀನಿ ನೋಡಿ. ಏನ್ ಬೊಂಬಾಟಾಗಿರೋದು? ನಿನ್ನೆ ಎಲ್ಲ ಜ್ವರ ಬಂದು ಬೆಕ್ಮರಿ ತರ ಮುದುರ್ಕೊಂಡಿದ್ರಿ. ಅದು ನಿನ್ನೆ, ಈಗ ಚೆನ್ನಾಗಿದ್ದೀನಲ್ಲ. ಡಾಕ್ಟ್ರು ನಿಮ್ಗೆ 3 ದಿನ ರೆಸ್ಟ್ ಮಾಡಕ್ ಹೇಳಿದ್ರು. ನನ್ ಮಾತ್ ಕೇಳಲ್ಲ, ಕೊನೆ ಪಕ್ಷ ಡಾಕ್ಟ್ರು ಮಾತಾದ್ರೂ ಕೇಳ್ಬೇಕಲ್ವಾ? ಯಾಕ್ ಬರಕ್ ಹೋದ್ರಿ? ಯಾಕೆ ಧ್ರುವ, ಏನಾಯ್ತು? ಹುಷಾರಿಲ್ವಾ? ಏನಿಲ್ಲಕ್ಕ, ಸಣ್ಣ ಜ್ವರ ಅಷ್ಟ. ಅದಕ್ಕೆ ಮೈನಾ ಇಷ್ಟೊಂದು ಗಾಬರಿ ಆಗಿದ್ದಾಳ? ಆಕೆ ಗಾಬರಿ ಆಗಿದ್ದು ಅವಾಗ ಜ್ವರ ಬಂದ ಮೇಲೆ ಆಫೀಸಿಗೆ ಬಂದಾನಂತಲ್ಲ, ಅವ್ರ ಅಮ್ಮನ್ ಬಿಟ್ಬಿಟ್ಟು ಬಂದಾನಲ್ಲ ಅಂತ ಅದಕ್ಕ. ಮಾಮ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ?